ತುಮಕೂರಿನ ಪೌರಾಣಿಕ ಗುಡ್ಡದಲ್ಲಿ ಕಲ್ಲು ಗಣಿಗಾರಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪುರಾತನ ಅಯ್ಯನಗುಡ್ಡಿಯಲ್ಲಿ ಕಲ್ಲು ಗಣಿಗಾರಿಕೆಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನ ಪೌರಾಣಿಕ ಗುಡ್ಡದಲ್ಲಿ ಕಲ್ಲು ಗಣಿಗಾರಿಕೆಗೆ ವಿರೋಧವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯನಗುಡ್ಡಿಯಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೊಚ್ಚಿಗೆದ್ದಿದ್ದಾರೆ ಗ್ರಾಮಸ್ಥರು. ಕುಣಿಗಲ್ ತಹಶೀಲ್ದಾರ್ ಅವರ ಕಚೇರಿಗೆ ಮುತ್ತಿಗೆಯನ್ನ ಕೂಡ ಹಾಕಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ಹಿತ್ತಾಪುರ ಉಜ್ಜಿನಿ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಸರ್ವೆ ನಂಬರ್ 52ರಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶವನ್ನ ನೀಡುವಂತೆ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಸಂತೆ ಮಾವತ್ತೂರು ಮೂಲದ ಡಿಸೈನ್ ಮಿಕ್ಸ್ ಕಂಪನಿಯಿಂದಾಗಿ ಈ ಒಂದು ಅರ್ಜಿಯನ್ನ ಹಾಕೊಳ್ಳಲಾಗಿರುತ್ತೆ. ನಮಗೆ ಪರ್ಮಿಷನ್ ಅನ್ನ ಕೊಡಿ ಅಂತ ಹೇಳಿ 16 ಎಕರೆ 20 ಗುಂಟೆ ಜಾಗ ಮಂಜೂರು ಮಾಡುವಂತೆ ಅರ್ಜಿಯನ್ನ ಹಾಕೊಂಡಿರ್ತಾರೆ ಈ ಒಂದು ಕಂಪನಿಯವರು. ಗೋಮಾಳದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡಿ ಅಂತ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡದಿಂದ ಕೂಡ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಲಾಗಿರುತ್ತೆ. ಯಾಕೆ ಗ್ರಾಮಸ್ಥರು ಹೋಗ್ಲಿ ಈ ಒಂದು ಪ್ರದೇಶಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ನೋಡೋದಾದ್ರೆ, ಅಯ್ಯನಗುಡ್ಡಿಯಲ್ಲಿ ಋಷಿ ಮುನಿಗಳು ನೆಲೆಸಿರುವಂತಹ ಜಾಗ. ಅದು ಗುಡ್ಡದಲ್ಲಿ ಪುರಾತನ ಗುಹೆಗಳಿದೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಪರ್ಮಿಷನ್ ಅನ್ನ ಕೊಡಬಾರದು ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಶಿವ ಮತ್ತು ಲಕ್ಷ್ಮಿ ವಿಗ್ರಹ ಇರುವಂತಹ ಅಯ್ಯನಗುಡ್ಡೆ ಅದು. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ಅಲ್ಲಿ ನಡೆಸಲಾಗುತ್ತೆ. ಸೊ ಕಲ್ಲು ಗಣಿಗಾರಿಕೆಗೆ ಅನುಮತಿಯನ್ನು ಕೊಡಬಾರದು. ನಮ್ಮ ಅದು ಭಾವನೆಗಳಿರುವಂತಹ ಕಾರಣವಾಗಿ, ಧಾರ್ಮಿಕ ಭಾವನೆಗಳಿದೆ, ಆ ಒಂದು ಕಾರಣವಾಗಿ ನೀವು ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಗ್ರಾಮಸ್ಥರು ಪಟ್ಟನ್ನು ಹಿಡಿತಾ ಇದ್ದಾರೆ. ಪ್ರಶ್ನೆ ಇದೇ ನಿಮ್ಮ ಆಫೀಸ್ನಿಂದ ಹಾಗೂ ಜಿಲ್ಲಾಧಿಕಾರಿಗಳ ಯಾವುದೋ ಒಂದು ವ್ಯಕ್ತಿಯ ಜೀವನವನ್ನು ಅರ್ಥ ಮಾಡಕ್ಕೆ ಹಕ್ಕುಪತ್ರಗಳು ಮೈದುಕೊಳ್ಳುತ್ತೆ. ಒಂದು ಇದು ಸಾರ್ವಜನಿಕವಾಗಿ ಯಾವುದೋ ಒಂದು ವ್ಯಕ್ತಿಯ ಜೀವನವನ್ನು ಅರ್ಥ ಮಾಡಕ್ಕೆ ಹಕ್ಕುಪತ್ರಗಳು ಮೈದುಕೊಳ್ಳುತ್ತೆ. ಒಂದು ಇದು ಸಾರ್ವಜನಿಕ ಮೊದಲನೇದಾಗಿ ಅರ್ಜಿ ಹಾಕೊಂಡಾಗ ಪ್ರೋಸೆಸ್ ಯಾವ ರೀತಿ ಇದೆ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಆಯ್ತಾ? ಮತ್ತು ಅರ್ಜಿ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ಅಕ್ರಮ ಗಣಿಗಾರಿಕೆಗೆ ಅನುಮತಿಗೆ ಬಂದು ಹಾಕಿರುವಂತಹ ಅರ್ಜಿಗಳ ವಿರುದ್ಧ ಇವತ್ತು ನಾವು ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾಕೆ ಈ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂದ್ರೆ, ನಮ್ಮ ರೈತ ಭಾಗದವರು ಅದೆಲ್ಲ 52ನೇ ಸರ್ವೆನಲ್ಲಿ 249 ಎಕರೆನೂ ಕೃಷಿ ಭೂಮಿತವಾಗಿರ್ತಾರೆ. ಅಲ್ಲಿ ಕಲ್ಲು ಬಂಡೆ ಹೊಡೆಯೋದ್ರಿಂದ ಪರಿಸರ ಹಾಳಾಗೋದು, ಮತ್ತೆ ಅಲ್ಲಿರುವ ದೇವಸ್ಥಾನ, ಮೇಲ್ಗಡೆ ದೇವಸ್ಥಾನಗಳು ಅವೆಲ್ಲ ಯಾರು ನೋಡಿಲ್ಲ ಅಧಿಕಾರಿಗಳು. ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ, ಹಾಗೆ ಇನ್ನೂ ಹಲವಾರು ಅನುಮತಿ ಕೊಡಬಾರ್ದು ಅಂತ ಹೇಳಿ ಈ ದಿನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿರ್ತಾರೆ. ಸ್ಥಳ ತನಿಖೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಬಹಳ ಪ್ರಾಚೀನವಾದ ಒಂದು ಜಾಗ ಆಗಿರುತ್ತೆ. ಮತ್ತು ಅಲ್ಲಿ ಸಿದ್ಧ ಪುರುಷರು ಇರ್ತಾರೆ ಅಂತ ಆಲ್ರೆಡಿ ಬಹಳ ಜನ ಸಾರ್ವಜನಿಕರು ಹೇಳಿದ್ದಾರೆ. ಭಾಳ ಪವರ್ಫುಲ್ ಪ್ಲೇಸ್ ಕೂಡ. ಯಾವುದೇ ಕಾರಣಕ್ಕೂ ಅಲ್ಲಿ ಕಲ್ಲು ಗಣಿಗಾರಿಕೆ ಆಗಬಾರ್ದು ಅಂತ ಹೇಳಿ ಮಾನ್ಯ ಶಾಸಕರು ಕೂಡ ನಮಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಅದರ ಬೇಸಿಸ್ ಮೇಲೆ ಇವತ್ತು ನಾವು ಇವರ ಮನವಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು. ಏನು ವಾಸ್ತವಾಂಶ ಇದೆ ಅದನ್ನೇ. ಇತ್ಲಿಪುರದ ಒಂದು ಊರಿನಲ್ಲಿ ಮೊನ್ನೆ ತಾನೇ ಎಸಿ ಅವರು ಮತ್ತು ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಕ್ ಬಂದಿರೋಂಥದ್ದು ಗಮನಕ್ಕೆ ತಂದಿದ್ರು. ಸೆಷನ್ ಅಲ್ಲಿ ಇದ್ದೆ. ತದನಂತರ ಈವ್ನಿಂಗ್ ಮಾತನಾಡಿ ಕೇಳಿದಂತ ಸಂದರ್ಭದಲ್ಲಿ ಇದನ್ನ ಇನ್ಸ್ಪೆಕ್ಷನ್ಸ್ಗೆ 31Z ಸೀಲ್ ಹಾಕಿರೋಂಥದ್ದು ಕೇಳ್ಪಟ್ಟಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಇದು ಊರಿನ ಗ್ರಾಮಸ್ಥರೆಲ್ಲ ವಿರೋಧ ಇರೋದ್ರಿಂದ ನಾನು ಈ ಒಂದು ಇತ್ಲಿಪುರದ ಕ್ರಷರ್ಸ್ ನ ಮಾಡ್ಕೂಡುದು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಆ ಸೂಚನೆ ಪ್ರಕಾರ ಎಸಿ ಅವರು ಒಪ್ಕೊಂಡಿದ್ದಾರೆ ಮತ್ತು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ತದನಂತರ ಅದು ಯಾವ ರೀತಿ